ಇನ್ನು ಸಿಎಂ ಡಿಸಿಎಂ ದೆಹಲಿ ಪ್ರವಾಸದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಕುರ್ಚಿ ಆಟವೇ ಬದಲಾಗಿದೆ. ಬದಲಾವಣೆ ಪ್ರಶ್ನೆನೇ ಇಲ್ಲ, ಮುಗಿದ ಅಧ್ಯಾಯ ಅಂತ ಹೇಳೋ ಮೂಲಕ ಸಿಎಂ ಆಪ್ತರು ಬದಲಾವಣೆಗೆ ಎಳ್ನೀರು ಬಿಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಡಿಕೆ ಆಪ್ತರು ನಮಗೂ ಒಂದು ಕಾಲ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಸಿಎಂ ಸಿದ್ದರಾಮಯ್ಯರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು, ಭೈರತಿ ಬ್ಯಾಟಿಂಗ್. ರಾಜಕಾರಣಿಗಳಿರುವಂತಹ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವ್ದು ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನ ಹೊಟ್ಟೆವರಿಗೆ ಹೇಳ್ಕತ್ತಾರೆ. ಎಲ್ಲ ಸೇರಿದ್ರೆ ಅಣೆಕಟ್ಟು. ಪಕ್ಷ ಕಟ್ಟಿದ್ದಾರೆ ಎಂದವರಿಗೆ ಮಹದೇವಪ್ಪ ಡಿಚ್ಚಿ. ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಣೆಕಟ್ಟು ಕಟ್ಟಿದ್ರು. ಆತುರ ಇಲ್ಲ, ಬಲಾಬಲ ಪ್ರದರ್ಶನ ಮಾಡಬೇಕಿಲ್ಲ. ಡಿಕೆ ಪರ ಸಹೋದರನ ನುಡಿ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. 3 ದಿನ ಒಂದು ಪ್ರವಾಸ. ಸಿಎಂ ಡಿಸಿಎಂ ದೆಹಲಿ ಟೂರ್ ಕಾಂಗ್ರೆಸ್ ಮನೆಯಲ್ಲಿ ಕಿಚ್ಚೆಬ್ಬಿಸಿದೆ. ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ನಿಂತು ನಾನೇ 5 ವರ್ಷ ಸಿಎಂ ಅಂತ ಎದೆ ತಟ್ಟಿ ಹೇಳ್ತಾ ಇದ್ದಂತೆ ಆಪ್ತರಿಗೆ ಬಲ ಹೆಚ್ಚಿದಂತಾಗಿದೆ. ಹೀಗಾಗಿ ಸಿಎಂ ಪರ ಭರ್ಜರಿ ಬ್ಯಾಟಿಂಗ್ ಬೀಸ್ತಿರೋ ಆಪ್ತ ಸಚಿವ ಭೈರತಿ ಸುರೇಶ್ ಸಿದ್ದರಾಮಯ್ಯರನ್ನ ಕಂಡ್ರೆ ಹೊಟ್ಟೆ ಕಿಚ್ಚು ಅಂತ ತಿಳಿದಿದ್ದಾರೆ. ಈ ದೇಶದಲ್ಲಿ ಇವತ್ತು ಯಾರಾದರೂ ಅತ್ಯಂತ ಪ್ರಾಮಾಣಿಕ ಮುಖ್ಯಮಂತ್ರಿ ಇದ್ರೆ ಅದು ಸಿದ್ದರಾಮಯ್ಯನವರು ಅಂತ ಹೇಳಲಿಕ್ಕೆ ನಮಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ. ಬೇರೆ ರಾಜಕಾರಣಿಗಳಿರುವಂಥ ಹಣ, ದುಡ್ಡು, ಆಸ್ತಿ ಇವ್ರ ಹತ್ರ ಯಾವುದೂ ಇಲ್ಲ ಅಂತ ಅವ್ರಿಗೂ ಗೊತ್ತು. ಅದನ್ನ ಹೊಟ್ಟೆವರಿಗೆ ಹೇಳ್ಕತ್ತಾರೆ. ಅದು ತಮ್ಗೆಲ್ಲರಿಗೂ ಗೊತ್ತಿರುವಂತ ವಿಚಾರ. ಸಿದ್ದರಾಮಯ್ಯನವರು ಹೇಳಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರುಗಳ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಆಮೇಲೆ ಇನ್ನೇನು ಹೇಳಿದ್ರು? ಮುಗಿತಲ್ಲ, ಬಿಟ್ಬಿಡಿ, ಯಾಕೆ ಚರ್ಚೆ ಮಾಡ್ತೀರಿ? ಬಿಡಿ, ಅವ್ರು ಯಾರ್ಯಾರು ಹೇಳಿದ್ರೆ ಹೇಳುವ ಒಂದೇ ಬಾಟಮ್ ಲೈನ್ ಅತಿ ಸಾಕಿದ್ರ ಬಗ್ಗೆ ಇನ್ನು ಬಗ್ಗೆ ಚರ್ಚೆ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರೇ 2 ವರ್ಷ 11 ತಿಂಗಳ ಮುಖ್ಯಮಂತ್ರಿಗಳಾಗಿರ್ತಾರೆ. ಹೀಗೆ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಹೇಳಿದ್ಮೇಲೆ ಮುಗಿತಲ್ಲ, ಇನ್ನು ಚರ್ಚೆ ಯಾಕೆ ಅನ್ನೋದು ಸಿಎಂ ಆಪ್ತರ ಮಾತು. ಅಲ್ಲದೆ ಸಿಎಂ ಬದಲಾವಣೆ ಕೂಗೆಬ್ಬಿಸಿದವರಿಗೆ ನೇರ ಟಾಂಗ್ ಕೊಟ್ಟ ಮಹದೇವಪ್ಪ ಪಕ್ಷಕ್ಕೆ ಎಲ್ಲರದ್ದೂ ಕೊಡುಗೆ ಇದೆ ಅನ್ನೋ ಮೂಲಕ ಅಣೆಕಟ್ಟು ಕಟ್ಟೋದು ಹೇಗೆ ಅಂತ ಬಿಡಿಸಿ ಕುಟುಕಿದ್ದಾರೆ. ಪಕ್ಷ ಸಂಘಟನೆ ಮಾಡಿದ್ದಾರೆ, ಪಕ್ಷಕ್ಕೆ ಸಾಕಷ್ಟು ರೀತಿಯಲ್ಲಿ ಹೋರಾಟ ಮಾಡಿ ಇವತ್ತಿನ ಪರಿಸ್ಥಿತಿಗೆ ತಲುಪಿಸಿದ್ದಾರೆ. ಇದನ್ನೆಲ್ಲ ಕೂಡ ಪಕ್ಷ ಕಟ್ಟಿದ್ರು ಅಂತ ಹೇಳೋದ್ರಲ್ಲಿ ಎಲ್ಲರೂ ಸೇರಿದ್ರೆ ಅಣೆಕಟ್ಟು ಕಟ್ಟೋದು. ಅಣೆಕಟ್ಟು ಹೆಂಗೆ ಕಟ್ತೀವಿ ಹೇಳಿ? ಕಲ್ಲು, ಮಣ್ಣು, ಜಲ್ಲಿ ಎಲ್ಲ ತಗೊಂಡೋಗಿ ಎಲ್ಲ ಸೇರಿಸಿ ಹಾಕ್ತೀವಿ. ಹನಿ ಗೂಡಿದ್ರೆ ಹಳ್ಳಾದು. ಆ ಥರ ಎಲ್ಲರೂ ಸೇರಿಸಿ ಕಟ್ಟಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಪ್ರಮುಖ ಪಾತ್ರ ವಹಿಸಿದ್ರು. ಖರ್ಗೆ ಅವರು ಅಧ್ಯಕ್ಷರಾಗಿದ್ದರು. ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಪರಮೇಶ್ವರ್ 8 ವರ್ಷ ಆಗಿದ್ದರು. ದಿನೇಶ್ ಗುಂಡೂರಾವ್ ಆಗಿದ್ದರು. ದೇಶಪಾಂಡೆ ಆಗಿದ್ದರು. ಯಾರ್ಯಾರು ಯಾವ್ಯಾವ ಕಾಲದಲ್ಲಿ ಪಕ್ಷದ ಜವಾಬ್ದಾರಿ ಕೊಡ್ತಾರೆ, ಎಲ್ಲರ ಡ್ಯೂಟಿ ನನ್ನೂ ಸೇರಿಸಿ ಸಾಮಾನ್ಯ ಕಾರ್ಯಕರ್ತನಾಗಿದ್ರು ನಂದು ಜವಾಬ್ದಾರಿ ಪಕ್ಷ ಕಟ್ಟಿದೆ. ಹೀಗೆ ಸಚಿವರೆಲ್ಲ ಸಿಎಂ ಸಿದ್ದರಾಮಯ್ಯರನ್ನ ಯಾರೂ ಟಚ್ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ ಡಿಕೆ ಸುರೇಶ್ ಶಿವಕುಮಾರ್ಗೆ ಆತುರ ಇಲ್ಲ, ಬಲಾಬಲ ಪ್ರದರ್ಶನ ಮಾಡೋ ಅಗತ್ಯವೂ ಇಲ್ಲ ಅಂದಿದ್ದಾರೆ. ಸೊ ಅವರವರ ಅನುಯಾಯಿಗಳು ಅವರವರ ಕ್ಷೇತ್ರದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು, ಅವರ ರಾಜ್ಯದಲ್ಲಿರ್ಬೋದು, ಅವರ ಜನಾಂಗದಲ್ಲಿರ್ಬೋದು, ಅವರ ಹಿತ ಕಾಪಾಡಲಿಕ್ಕೋಸ್ಕರ ಅವರವರು ನಮ್ಮವ್ರ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಆಶೆಯನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ ಪ್ರವೃತ್ತಿ. ಶಿವಕುಮಾರು ಆತರದಲ್ಲಿಲ್ಲ, ಆತಂಕದಲ್ಲೂ ಇಲ್ಲ. ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ. ಇಲ್ಲಿ ಬಲಾಬಲ ಪ್ರದರ್ಶನ ಮಾಡುವಂತ ವ್ಯಕ್ತಿತ್ವ ಶಿವಕುಮಾರ್ದಿಲ್ಲ. ಶಿವಕುಮಾರು ಕಾಂಗ್ರೆಸ್ ಪಕ್ಷದ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತ. ಏನ್ ಬೇಕಾದ್ರೂ ಆಗಬಹುದೆಂದ ಶಾಸಕ ತನ್ವೀರ್ ಸೇಠ್. ಸಂಕ್ರಾಂತಿ ಆಗುತ್ತೆ ಎಂದ ಸಚಿವ HC ಮಹದೇವಪ್ಪ. ಏನು ಬೇಕಾದ್ರೂ ಆಗಬಹುದು, ಏನು ಬೇಕಾದ್ರೂ ಆಗಬಹುದು. ಆಗೋವರೆಗೂ ಪಕ್ಷದ ಮೇಲೆ ನಂಬಿಕೆ ಇದೆ. ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಇಟ್ಕೊಂಡಿದ್ದೆ. ಸಂಕ್ರಾಂತಿ ಅಂತೂ ನಡೀತದೆ. ಸಂಕ್ರಾಂತಿ ಈ ರಾಜಕೀಯದ ಮಧ್ಯೆ ದಿನಕ್ಕೊಬ್ಬರು ಶ್ರೀಗಳು ಎಂಟ್ರಿ ಕೊಡ್ತಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿರೋ ಕುರುಬ ಸಮುದಾಯದ ಈಶ್ವರಾನಂದಪುರಿ ಸ್ವಾಮೀಜಿ 5 ವರ್ಷ ಸಿಎಂ ಆಗಿರಬೇಕು ಎಂಬ ಕಾನೂನು ಮಾಡಿದ್ರೆ ಒಳ್ಳೆಯದು ಅಂದಿದ್ದಾರೆ. ಯಾಕೊಂದು ಕಾನೂನು ಮಾಡಬಾರ್ದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂಥ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂಥವರು 5 ವರ್ಷ ಪೂರ್ಣಾವಧಿಗಿರುವಂಥ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗತ್ತೇನೋ ಹಾಗೆ ಅಂತೇಳಿ.
ಇನ್ನು ಶಾಸಕರ ಮನಸ್ಸು ಕದಲಿದ್ರೆ ಸಿಎಂ ಬದಲಾವಣೆ ಖಚಿತ ಅಂತ ಹಾವೇರಿ ಮೈಲಾರಲಿಂಗೇಶ್ವರನ ಕಾರ್ಣಿಕ ನುಡಿಯನ್ನ ವಿಶ್ಲೇಷಣೆ ಮಾಡಲಾಗ್ತಿದೆ. ಮೈಲಾರಲಿಂಗೇಶ್ವರ ದೇವರ ಧರ್ಮದರ್ಶಿ ವೆಂಕಪ್ಪಯ್ಯ ಡಿಕೆಗೆ ಸಿಎಂ ಆಗೋ ಯೋಗ ಇದೆ ಅಂದಿದ್ದಾರೆ. ಈ ನಮ್ಮ ಕಾರಣಕ್ಕದ ಅರ್ಥ ಆಗಿದೆ, ತುಂಬಿದ ಕೊಡಪ್ಪನ ತುಳುಕಿತಿಲ್ಲ ಅಂದ್ರೆ ಮನಸ್ಸನ್ನ ಏರುಪೇರು ಮಾಡ್ಕೊಂಡಾಗ ಮಾತ್ರ ಎಲ್ಲರೂ ಹೊಂದಾಣಿಕೆಯಿಂದ ಹೋದಾಗ ಅದು ಒಳ್ಳೇದಾಗಿ ಆಗ್ತದೆ. ತುಂಬಿದ ಕೊಡಪ್ಪ ಅಂತಾನೆ ಇರ್ತದೆ. ಸಿಎಂ ಆಗ ಅಂತ ಯೋಗ ಅವ್ರಿಗೆ ಇದೆ, ಆಗ್ಲಿ. ಕ್ರಾಂತಿ ಮಹಾಕ್ರಾಂತಿ ಬಗ್ಗೆ ಕಾದು ನೋಡಿ ಎಂದ ವಿಜಯೇಂದ್ರ. ಸಿಎಂ ಆಪ್ತರು ನೋ ವೇ, ಬದಲಾವಣೆ ಇಲ್ವೇ ಇಲ್ಲ ಅಂತಿದ್ದಾರೆ. ಡಿಕೆ ಆಪ್ತರು ಮಳೆ ಬರುತ್ತೆ, ಉತ್ತಮ ಬೆಳೆಯಾಗುತ್ತೆಂಬ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಬಿಜೆಪಿ ನಾಯಕರು ನುಡಿತಿರೋ ಭವಿಷ್ಯಕ್ಕೆ ಬದ್ಧರಾಗಿದ್ದು ಕ್ರಾಂತಿ ಗ್ಯಾರಂಟಿ ಅಂತಿದ್ದಾರೆ. ನವೆಂಬರ್ನಲ್ಲಿ ಕ್ರಾಂತಿ ಮಹಾಕ್ರಾಂತಿ ಏನೇನಾಗ್ತದೋ ಕಾದು ನೋಡಿ. ಆದರೆ ಒಂದಂತೂ ಸತ್ಯ, ಯುದ್ಧ ಪ್ರಾರಂಭ ಆಗಿದೆ ಆಡಳಿತ ಪಕ್ಷದಲ್ಲಿ, ರಾಜ್ಯದಲ್ಲಿ. ಇದು ಯಾರ್ಯಾರಿಗೆ ಇದಕ್ಕೆ ಬಲಿ ತಗೊಳ್ತದೆ ಎಲ್ಲವೂ ಕೂಡ ಬರೋದ್ರಿಂದ ನೀವು ಕಾದು ನೋಡಿ. ಅದೇನೇ ಹೇಳಿ, ಕಾಂಗ್ರೆಸ್ ಮನೆಯಲ್ಲಿನ ಸಿಎಂ ಬದಲಾವಣೆ ವಿಚಾರ ಬೂದಿ ಮುಚ್ಚಿದ ಕೆಂಡದಂತಿದೆ. ಆದ್ರೆ ಮುಂದೆ ಯಾವ ಕ್ಷಣದಲ್ಲಿ ಯಾವ ರೂಪದಲ್ಲಿ ಬೇಕಾದ್ರೂ ಸ್ಫೋಟ ಆದ್ರೂ ಅಚ್ಚರಿ ಇಲ್ಲ. ಬ್ಯೂರೋ ರಿಪೋರ್ಟ್, TV9.